ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ಫಿಕ್ಸ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶವನ್ನ ಸ್ವಾಗತ ಮಾಡ್ತೀವಿ. ಇದರಿಂದ ಯಾವ ಇಂಡಸ್ಟ್ರಿಗೂ ಕೂಡ ತೊಂದರೆ ಆಗಲ್ಲ. ಥಿಯೇಟರ್ಗೆ ಬರೋ ಜನರ ಸಂಖ್ಯೆ ಕಡಿಮೆ ಆಗಿದೆ. ಸಿನಿಮಾ ಟಿಕೆಟ್ ಅನ್ನ 200 ರೂಪಾಯಿಗೆ ಫಿಕ್ಸ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟಿಕೆಟ್ ರೇಟ್ ಕಡಿಮೆ ಆಗಿರೋದ್ರಿಂದ ಇನ್ನು ಮುಂದೆ ಜನ ಥಿಯೇಟರ್ಗೆ ಬರ್ತಾರೆ. ದೊಡ್ಡ ಬಜೆಟ್ ಸಿನಿಮಾಗೆ ಲಾಸ್ ಆಗಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ಸರ್ಕಾರ ಈ ವಿಚಾರವನ್ನು ಉಲ್ಲೇಖ ಮಾಡಿತ್ತು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಂಡಾಪಟ್ಟೆ ರೇಟ್ ಹಾಕ್ತಿದ್ದಾರೆ. 1000 ಗಡಿಗಳನ್ನ ದಾಟಿ ಸಿನಿಮಾ ನೋಡೋದಕ್ಕೆ ಬರೋದೇ ದೊಡ್ಡ ಮಟ್ಟದ ಸಾಹಸ ಆಗ್ತಿತ್ತು. ಹೀಗಾಗಿ ಸದ್ಯ ಸಿನಿಮಾ ಟಿಕೆಟ್ಗೆ 200 ರೂಪಾಯಿಯನ್ನ ನಿಗದಿ ಮಾಡುವ ವಿಚಾರವಾಗಿ ಸದ್ಯ ನರಸಿಂಹಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿರ್ಧಾರ ಮೇಡಮ್, ಖುಷಿ ಪಡ್ತೀವಿ, ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ. ಅವರು ಆ ಟೈಮಲ್ಲಿ ಯಾವುದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು. ಈಗಂತೂ ಕ್ಲೀನಾಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ, ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ. 15 ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ, ಅದನ್ನು ಜಾರಿಗೆ ಬರುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ನಮ್ಮ ಕರ್ನಾಟಕ ಚಲನಚಿತ್ರಕ್ಕಾಗಲಿ, ನಮ್ಮ ಇಂಡಸ್ಟ್ರಿಗಾಗಲಿ, ನಮ್ಮ ಏನು ಇವತ್ತು ಜನತೆ ಇದ್ದಾರಲ್ಲ, ಕರ್ನಾಟಕದ ಜನತೆ, ಅವ್ರಿಗೆ ಅನುಕೂಲ ಆಗುತ್ತೆ ಮೇಡಮ್. ಏನು 1000-2000 ಸಿನಿಮಾ ರೇಟ್ಗಳು ಕೊಟ್ಟು ಜನಗಳು ಹೋಗ್ತಾ ಇದ್ರಲ್ಲ, ಅದು ತಪ್ಪತ್ತೆ. ಇನ್ಮೇಲೆ ಒಂದು ಸಿನಿಮಾ ಮಾಡೋರು ತಿಂಗಳಿಗೆ 2 ಸಿನಿಮಾ ನೋಡ್ಬೋದು, 3 ಸಿನಿಮಾ ನೋಡ್ಬೋದು. ಹಾಗಾಗಿ ಚಿತ್ರಮಂದಿರಗಳಿಗೆ ಜನಗಳೇ ಬರ್ತಾ ಇರಲಿಲ್ಲ. ಈ ರೇಟಲ್ಲಿ ಎಲ್ಲರೂ ಬರ್ತಾ ಇರೋದು ಅನ್ನೋದು ನಮ್ಮ ಅಭಿಪ್ರಾಯ. ಅದೇ ರೀತಿ ಆಗಿದೆ. ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸ್ತೀವಿ. ಇನ್ನು ಮುಂದೆ ಯಾವುದೇ ಸಿನಿಮಾ ಆಗಲಿ ಜನ ಥಿಯೇಟರ್ಗೆ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ. 2016 ಇದು ಇಂಪ್ಲಿಮೆಂಟ್ ಆಗಿತ್ತು, ಆದರೆ ಯಾಕೋ ಸಪೋರ್ಟ್ ಸಿಗಲಿಲ್ಲ. ಇಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ ಮೇಡಮ್. ಅದು ಏನು ಆದೇಶ ಹೊರಡಿಸಿದ್ರಲ್ಲ, ಅದು ರಾಂಗ್ ರೂಟಲ್ಲಿತ್ತು. ಅದು ಈ ಸಲ ಸರಿಯಾಗಿ ಕಟ್ಟುನಿಟ್ಟಾಗಿ ಎಲ್ಲೆಲ್ಲಿ ಆಗಬೇಕೋ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಖಂಡಿತ ಈಗ ಅನೌನ್ಸ್ ಆಗಿದೆ. 15 ದಿನದಲ್ಲಿ ಜಾರಿಗೆ ಆಗುತ್ತೆ. ಒಳ್ಳೆಯದಾಗಲಿ ಸರ್ಕಾರಕ್ಕೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ.